ಕಾಶಿ ಕ್ಷೇತ್ರಕ್ಕೆ ಹೋಗಿ ಬರೋಕ್ಕೆ ಮೊದಲನೇದಾಗಿ ಈ ಕ್ಷೇತ್ರ ಮಹಿಮೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸಬೇಕು. ಅದರಿಂದ ದೇವತೆಗಳನ್ನ ಮೊದಲ ಕರೆದುಬಿಡೋಣ, ತದನಂತರ ಮಾತಾಡೋಣ. ಬನ್ನಿ ವೀಕ್ಷಕರೇ, ಆ ದೇವತಾ ದರ್ಶನಕ್ಕೆ ಹೋಗೋಣ. ಕ್ಷೇತ್ರ ಮಹಿಮೆಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ. ಹೌದಾ, ಭಾಳ ಸಂತೋಷ. ಇವತ್ತಿನ ದಿವಸ ಈ ಕ್ಷೇತ್ರ ಮಹಿಮೆಲೆ ನಾವು ಹೋಗಿರ್ತಕ್ಕಂಥ ವಿಚಾರ ಎಲ್ಲಿಗೆ? ಸಾಕ್ಷಾತ್ ರಾಮೇಶ್ವರ ಕಾಶಿ ಯಾತ್ರೆಗೆ. ಕಾಶಿ ಯಾತ್ರೆಯಲ್ಲಿ ಮಾತಾಡ್ತಾ ಇದ್ದಾಗ ಕಾಶಿ ಬಗ್ಗೆ ಮಾತಾಡ್ತಾ ಇರ್ತೀನೋ, ಮಧ್ಯ ವಿಚಾರಗಳ ಬಗ್ಗೆ ಮಾತಾಡ್ತೀನೋ ಅನ್ಕೋಬೇಡಿ. ಯಾವತ್ತೂ ಒಂದು ವಿಚಾರ ಬಂದಾಗ ಆ ವಿಚಾರವನ್ನು ಪೂರ್ಣಗೊಳಿಸದೆ ಇನ್ನೊಂದು ವಿಚಾರಕ್ಕೆ ಹೋದರೆ ಪ್ರಯೋಜನವಿಲ್ಲ. ಯಾವ್ಯಾವ ಸಮಯದಲ್ಲಿ ಏನೇನು ಬರಬೇಕೋ ಅದನ್ನೆಲ್ಲ ಹೇಳ್ಬಿಡ್ಬೇಕು. ಆಗಿಂದಾಗಲೇ ಜ್ಞಾಪಕ ಬಂದಾಗ ವಿಚಾರವನ್ನು ತಿಳಿಸ್ಬಿಡ್ಬೇಕು. ಹೌದಲ್ವೋ? ಆ ರೀತಿ ನಾವೆಲ್ಲ ಹೋಗಿದ್ದೇನು ಸ್ವಯಂ ಪಿಂಡ ಸ್ವರೂಪ ಅಂತ ಹೇಳಿ, ಆ ಪಿಂಡಗಳನ್ನು ನಾವೇ ಇಟ್ಕೊಂಡಾಗ ಪರಿವರ್ತನೆ ಏನೇನು, ಯಾವ್ಯಾವ ರೀತಿ ಅಂತ, ಆಸ್ತಿಗೋಸ್ಕರ ಒದ್ದಾಡ್ತಾರೆ ಅಂತ ನಾವು ವಿಚಾರ ಮಾತಾಡ್ತಾ ಇದ್ವಿ. ಹೀಗೆ ನಾವಿಲ್ಲಿಂದ ಏನು ಮಾಡೋಣ, ಆ ಲಿಂಗ ಪೂಜೆಯನ್ನು ಮಾಡೋದೇ ಮರ್ತು ಹೋದ್ವಿ. ಹೌದಾ? ಗಯಾ ಶ್ರಾದ್ದದಲ್ಲಿ ಈಶ್ವರನ ಪೂಜೆ ಮಾಡ್ಕೋಬೇಕು. ಅಲ್ಲಿ ವಿಷ್ಣು ಪಾದದ ಸ್ವರೂಪದಲ್ಲಿ ಪೂಜೆ ಮಾಡ್ಕೋಬೇಕು. ನಿಮಗೆಲ್ಲ ಇಲ್ಲೆಲ್ಲ ವಿಶೇಷವಾಗಿ ಏನು ಅಂದರೆ ಪಾದಕೆಗಳು ಸಿಗುತ್ತೆ. ಹಿತ್ತಾಳಿದು, ತಾಮ್ರದ್ದು, ಕಂಚಿಂದು ದೊಡ್ಡ ದೊಡ್ಡ ಪಾದಕೆಗಳು, ಮಹಾವಿಷ್ಣುದು ಒಂದೊಂದೇ ಪಾದಕೆ. ಅಯ್ಯೋ, ಜೋಡಿ ಪಾದಕೆ ತೊಗೊಂಡಿಲ್ಲಪ್ಪ ಅಂತ ಇನ್ನೊಂದು ಪಾದಕೆ ತೊಗೊಳಕ್ಕೆ ಹೋಗ್ಬೇಡಿ. ಓನ್ಲಿ ರೈಟ್ ಲೆಗ್. ಅಲ್ಲಿ ನಿಮ್ಗೆ ಸಿಗೋದೇ ಬಲಗಾಲ ಪಾದ, ಇಲ್ಲ ಎಡಗಾಲ ಪಾದ ಸಿಗುತ್ತೆ. ಆದ್ದರಿಂದ ಒಂದು ಕಾಲು ಮಾತ್ರ ಸಿಗುತ್ತೆ, ಒಂದಕ್ಕೆ ಇನ್ನೊಂದು ಜೋಡಿ ಸಿಗಲ್ಲ. ಆದ್ದರಿಂದ ಆ ಪಾದಕವನ್ನು ಏನು ಇಟ್ಕೊತೀರಾ, ಆ ಪಾದ ಕಮಲಗಳು ಅಂದರೆ ಆ ಪಾದಕೆನಲ್ಲಿ ನೀವು ಸರಿಯಾಗಿ ಗಮನಿಸ್ಕೊಂಡು ನೋಡ್ಬೋದು. ಮೇಲ್ಗಡೆಯಿಂದ ಶಂಕು, ಚಕ್ರ, ಗದಾ, ಪದ್ಮ ಎಲ್ಲ ಇರುತ್ತೆ, ಅವನು ವಿಷ್ಣುಗೆ ಸಂಬಂಧಪಟ್ಟದ್ದು. ಅದಾದ ಮೇಲೆ ಯಂತ್ರ ತ್ರಿಕೋಣವಾಗಿ ಮಹಾಯಂತ್ರ ಶ್ರೀಚಕ್ರ, ಅದಾದ ಮೇಲೆ ಮೇರು ಚಕ್ರ, ಇಲ್ಲಿ ಸುದರ್ಶನ ಚಕ್ರ, ಅದಾದಮೇಲೆ ಮೀನಿರುತ್ತೆ, ಮತ್ಸ್ಯಯಂತ್ರ ಇರುತ್ತೆ. ಅದಾದಮೇಲೆ ಕೆಳಭಾಗದಲ್ಲಿ ನಾವುಗಳು ಏನಂತೀವಿ, ಪದ್ಮಕಮಲ ಅಂತ ಕರಿತೀವಿ. ಪದ್ಮಕಮಲ ಅಂದ್ರೇನು? ಕಮಲದಂತೆ ಆ ಪದ್ಮಗಳು, ಕಾಲುಗಳು ಇದ್ದ ಹಾಗೆ ಪದ್ಮಕಮಲ. ಪಾದಗಳು ವಿಶೇಷವಾಗಿ ಪದ್ಮಕಮಲದಲ್ಲಿ ಲಕ್ಷ್ಮೀ ಒಳಗಡೆ ಆ ಪರಮೇಶ್ವರನ ವಾಸ ಇದ್ದ ಹಾಗೆ ಜ್ಞಾನಶಕ್ತಿ. ಲಕ್ಷ್ಮೀ ಒಳಗೆ ಪರಮೇಶ್ವರನ್ ಹೇಗೆ ಅಂತೀರಾ? ಲಕ್ಷ್ಮಿ ಯಾವತ್ತು ಬ್ರಹ್ಮನ ಸ್ವತಃ ಅಂಶ ಅಂತ ಕರಿತೀವಿ. ಅದಕ್ಕೆ ಬ್ರಹ್ಮ ಯಾವತ್ತು ಹಳದಿ, ಲಕ್ಷ್ಮಿ ಯಾವತ್ತು ಹಳದಿ. ಅದಕ್ಕೆ ಬ್ರಹ್ಮಕಮಲ ಅಂತ ಕರಿತೀವಿ. ಅದಕ್ಕೆ ಕಮಲದ ಹೂ ಬ್ರಹ್ಮಂದೇ ಆಗಿರುತ್ತೆ. ಲಕ್ಷ್ಮಿಯಲ್ಲಿ ಒಂದು ಲಿಂಗ ಅಂದರೆ ಲಕ್ಷ್ಮಿ ಕಮಲದಲ್ಲಿ ಒಂದು ಲಿಂಗ ಇರುತ್ತೆ. ಲಕ್ಷ್ಮಿ ಕಮಲದ ಹೂನೇ ಬೇರೆ, ಬ್ರಹ್ಮಕಮಲನೇ ಬೇರೆ, ಬೇರೆ ಬೇರೆ ರೀತಿಯಾಗಿರುತ್ತೆ. ಅದಕ್ಕೆ ಇಲ್ಲಿ ಬ್ರಹ್ಮಕಮಲ, ಲಕ್ಷ್ಮೀ ಕಮಲ ಎರಡೂ ಇದರಲ್ಲಿ. ಲಕ್ಷ್ಮಿನಲ್ಲಿ ಈಶ್ವರ, ಲಕ್ಷ್ಮೀ ಈಶ್ವರನ ಪೂಜೆ ಮಾಡಿದ ಹಾಗೆ ಶ್ರೇಷ್ಠತೆ ಅಂತ. ಅದಕ್ಕೆ ನಾವು ಸರಸ್ವತಿನ ಹೇಳ್ತೀವಿ, ಪರಮೇಶ್ವರನ ಸ್ವಯಂ ಅಂಶ, ಅವಳ ತಂಗಿ ಅಂತ ಹೇಳ್ತೀವಿ. ಯಾವ ರೀತಿ ಪರಮೇಶ್ವರನಿಗೆ ಅಂದರೆ ಪರಮೇಶ್ವರನಿಗೆ ಶ್ವೇತಾಂಬರ ಅಂತ ಕರಿತೀವಿ. ಇವಳು ಬೆಳ್ಳಗೆ ಶ್ವೇತಾಂಕವಾಗಿ ಬಿಳಿ ಸೀರೆನ ಉಟ್ಕೊಂಡೆ ಆ ರೆಡ್ ಬಾರ್ಡ್ರಲ್ಲಿ ಭಾಳ ಚೆನ್ನಾಗಿರ್ತಾಳೆ ಸರಸ್ವತಿ. ಭಾಳ ಸಂತೋಷ. ದುರ್ಗೆ ಬಂದಿನ್ಯಾರು? ನೀಲಕಮಲ ಜಾತರಮಣಿ. ಆ ನೀಲವಾಗಿರ್ತಕ್ಕಂಥ ಕಮಲವಾಗಿರ್ತಕ್ಕಂಥ ದ್ವಿಕಮಲದಲ್ಲಿ ಜಾತರಮಣಿ, ಒಂದೇ ಸ್ವರೂಪದಲ್ಲಿರ್ತಕ್ಕಂಥ ವಿಷ್ಣು ಅಂಶ. ಅದಕ್ಕೆ ಅವಳು ದುರ್ಗೆ ಅಂತ ಕರಿತೀವಿ. ಅದಕ್ಕೆ ಅವಳು ವಿಷ್ಣು ತಂಗಿ. ಇವರು ಓರೋರ್ಗತಿನ ಕಟ್ಕೊಂಡ್ಬಿಟ್ಟಿದ್ದಾರೆ. ಸಂತೋಷ ಅಂತ ಅಂದರೆ ಒಂದು ಕಡೆ ತಂಗಿರು, ಒಂದೊಂದು ಕಡೆ ಓರೋರ್ಗತ್ತಿರು. ಎಷ್ಟು ಸಂತೋಷ ಅಂದರೆ ಒಂದೇ ಕುಟುಂಬದಲ್ಲಿರ್ತಕ್ಕಂಥ ಇವರೆಲ್ಲ ಏಕಶಕ್ತಿಯಾಗಿರ್ತಕ್ಕಂಥ ಜಗನ್ಮಾತೆಯ ಅಂಶಗಳು. ಹಾಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇಲ್ಲಿ ಮೂರು ಅಂಶಗಳಾಗಿ ಮೂರು ಚುಕ್ಕೆಗಳೆಲ್ಲ ಬರೆದಿರ್ತಾರೆ. ಆ ಮೂರು ಚುಕ್ಕೆಗಳನ್ನು ಸರಿಯಾಗಿ ಬಿಂದು ಮಾಲಿನ್ಯಾಗಿ ನೋಡಿದ್ರೆ ಮೂರು ತ್ರಿಕೋಣ ನಕ್ಷತ್ರಗಳು ಹಾಕಿರ್ತಾರೆ. ನಾವು ಪಿಂಡಗಳನ್ನ ಇಡಬೇಕಾದ್ರೆ ಇದರ ಮೇಲೆ ಇಡಬೇಕು, ಸರಿಯಾಗಿ ಆ ಪಾದಕೆಗಳ ಮೇಲೆ. ನಾವು ಪಾತ್ರೆಯಲ್ಲಿ ಒಂದು ಚಿಕ್ಕ ಮಡಿಕೆ ಕೊಡ್ತಾರೆ, ಅದರಲ್ಲಿ ಅಡುಗೆ ಮಾಡ್ಕೋಬೇಕು. ಅವ್ರ ಮಂತ್ರಗಳು ಹೇಳ್ತಾರೆ. ಏನು ಸ್ಪಷ್ಟ, ಏನು ಅರ್ಥ ಅಂದರೆ ಹಿಂದಿಯಲ್ಲಿ ಹೇಳಿದ್ರು ಸಹ ನಿಮ್ಮ ಮಾತೃಭಾಷೆ ಏನು ಅನ್ನೋದಕ್ಕೆ ಕೂಡ ಕೇಳ್ಕೊತಾರೆ. ಅಂಥವರೇ ಪಾಪ ಬರ್ತಾರೆ. ನೀವು ತಮಿಳವರೇ, ಬನ್ನಿ ಮದ್ರಾಸಿಯೇ ಅಯ್ಯೆ ಅಂತಾರೆ. ಅವರು ಆವಾಗ ಮೆದ್ರಾಸಿ ಅಂತ. ಕೆಲವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಭಾಳ ಜನ ಉತ್ತರ ಭಾರತದವರು ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ಮೆಡ್ರಾಸ್ನವ್ರನ್ನ, ತಮಿಳವ್ರನ್ನ ಕೂಡ ನಾವು ಸೌತಲ್ಲಿದ್ರೂ ದಕ್ಷಿಣ ಇದ್ದೀವಿ ಅಂತ ಅನ್ಕೊಳ್ಳಿ, ಮೆಡ್ರಾಸಿ ಅನ್ಕೊಂಡ್ಬಿಟ್ಟಿದ್ದಾರೆ. ಕರ್ನಾಟಕದವ್ರನ್ನ ಕೂಡ ಮೆಡ್ರಾಸಿ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಉತ್ತರ ಭಾರತದಲ್ಲಿ ಕೆಲವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಿಜವಾಗ್ಲೂ ಸ್ವಲ್ಪ ಜನ ಮಾತ್ರ ಗೌರವ ಕೊಡೋದು ದಕ್ಷಿಣದವ್ರಿಗೆ. ಉತ್ತರ ಭಾರತದ ಮುಕ್ಕಾಲು ಜನ ನಮ್ಮನ್ನು ತಾತ್ಸಾರದಿಂದ ಕಾಣ್ತಾರೆ. ದಂಡಂ ದಶಗುಣಂ ಭವೇತ್. ಯಾವತ್ತಾದರೂ ಬಂದರೆ ಜಾಡ್ ಸೊದಿಬೇಕು ಒಂದ್ಸಲಿ. ಜೀವನ ಮಾಡ್ತಿರೋದೆಲ್ಲ ದಕ್ಷಿಣದಲ್ಲಿ, ದುಡ್ಡು ತೊಗೊಂಡು ತಿಂತಾ ಇರೋದೆಲ್ಲ ದಕ್ಷಿಣದ ದುಡ್ಡೇ. ಎಲ್ಲ ಉತ್ತರ ಭಾರತದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಅಷ್ಟು ದುಡ್ಡು ದಕ್ಷಿಣದ್ದೇ. ಎಲ್ಲೇ ಇದ್ರೂ ಏನೋ ದ್ರೋಪು ದಿಮಾಕು ದುರಹಂಕಾರಗಳು ಇವ್ರುಗಳಿಗೆ. ಏನು ಅವ್ರ ಕೈ ಕೆಲಸ ಮಾಡ್ತಾ ಇದ್ದ ಹಾಗೆ ಪ್ರತಿಯೊಬ್ಬರು ಒಂದು ತಾತ್ಸಾರವಾಗಿ ಕಾಣೋದು. ಓಹೋ ಅಂತ. ಏನೋ ದಕ್ಷಿಣ ಅಂದರೆ ಆ ಕಾಲದಲ್ಲಿ ಏನಾಗಿತ್ತು, ಮೆಡ್ರಾಸ್ ಸ್ಟೇಟ್ ಅಂತಿತ್ತು. ಅದು ಆ ಕಾಲದಿಂದ ಮೆಡ್ರಾಸ್ ಸ್ಟೇಟನ್ನ ಎಲ್ಲರೂ ಆಳ್ತಾ ಇದ್ದೆ. ದಕ್ಷಿಣದಲ್ಲಿ ಒಂದು ಮೆಡ್ರಾಸ್ ಸ್ಟೇಟ್ ಅಂತ ಒಂದೇ ಸ್ಟೇಟ್ ಇತ್ತು. ಯಾವುದು? ಕೇರಳ, ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ, ತಮಿಳುನಾಡು, ಇಷ್ಟೂ ಒಂದೇ ಮೆಡ್ರಾಸ್ ಸ್ಟೇಟ್ ಇತ್ತು, ಸೌತ್ ಅಂತ. ಆಗ ಏನು ಮಾಡಿಬಿಟ್ರು, ಮೆಡ್ರಾಸಿ ಅನ್ನೋಕ್ಕೆ ಶುರು ಮಾಡಿಬಿಟ್ರು.
ಹೀಗೆ ಮಾಡಿ ಒಂದು ಕೇವಲ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಎಲ್ಲ ಜಗತ್ತಲ್ಲಿ ಅಷ್ಟು ಬುದ್ಧಿವಂತರಿರೋದು ದಕ್ಷಿಣದಲ್ಲಿ. ಇಡೀ ಜಗತ್ತಿನಲ್ಲಿ ಉತ್ತರ ಭಾರತ ಮುಳುಗೋಗುತ್ತೆ ಅಂತ ಗೊತ್ತೇ ಇಲ್ಲ, ದಡ್ಡ ಮುಂಡೆ ಹೋಗಿ ಪಾಪ. ದಕ್ಷಿಣ ಮಾತ್ರ ಉಳಿಯುತ್ತೆ, 32 ಕೋಟಿ ಲಕ್ಷ ಜನ ಮಾತ್ರ ಇರ್ತೀವಿ, ಏನಂತೀರ? ಅದರಿಂದ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ. ಹೋಗಿದ್ದೀವಿ, ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಪುಣ್ಯಭೂಮಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಪುಣ್ಯ ಸಂಪಾದನೆ ಮಾಡ್ಕೊಂಡು ನೆಟ್ಟಿಗೆ ವಾಪಸ್ ಬಂದ್ಬಿಟ್ಟು ಕರ್ಮಸ್ಥಾನದಲ್ಲಿ ಕೂತ್ಕೊಂಡ್ಬಿಡೋಣ, ಇದೇ ಗಟ್ಟಿ. ಅರ್ಥ ಆಯ್ತಾ? ಹಳೆ ಗಂಡನ ಪಾದುವೆ ಗಟ್ಟಿ. ಆ ಕೂತ್ಕೊಳ್ತಕ್ಕಂಥ ವಿಚಾರದಲ್ಲಿ ನಾವು ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದಿರೋರು, ವಿಶೇಷವಾಗಿ ಎಲ್ಲಿ ಒಂದು ಈಶ್ವರನ ದೇವಸ್ಥಾನ ಏನಿಟ್ಟಿದ್ದೀವಿ, ಆ ಪಿಂಡಗಳ ಮಧ್ಯದಲ್ಲಿ ನೀವು ಎತ್ಕೊಂಡು ಹೋಗಿರೋ ರಾಮೇಶ್ವರ ಇದೆಯಲ್ಲ, ಆ ಮರಳನ್ನು ಒಂದು ಭಾಗ ಇದೆಯಲ್ಲ, ಅದನ್ನು ಇಲ್ಲಿ ಗಯಾಶ್ರಾದ್ದವನ್ನು ಮಾಡೋ ಸಮಯಕ್ಕೆ ಈಶ್ವರನ ಇಟ್ಬಿಡಿ. 64 ದೇವಿ ಪೀಠಗಳು ಅಂತ ಸಂಕಲ್ಪ ಮನಸ್ಸಲ್ಲಿ ಮಾಡ್ಕೋಬೇಕು ನೀವು. ಅವನು ಪಿಂಡ ಪ್ರದಾನ ಮಾಡ್ತಾ ಇದ್ದಾಗಲೇ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಈ ಮಧ್ಯದಲ್ಲಿ ಒಂದು ಆ ಮರಳಿನ ಉಂಡೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಇದನ್ನಿಷ್ಟು ವಿಷ್ಣು ಪಾದ ಹಾಕುವಾಗ ನೀವೇನು ಮಾಡಿ ಗೊತ್ತಾ? ಅವ್ರ ಪಿಂಡ ಪ್ರದಾನವನ್ನು ವಿಷ್ಣು ಪಾದಂ ಸಮರ್ಪಯಾಮಿ ಅಂತ ಹಾಕ್ತಾರೆ. ಅಂದರೆ ಪಿತೃಗಳು, ತಾತ ಮುತ್ತಾತಂದರು, ಗೊತ್ತಿದ್ದವರು ಗೊತ್ತಿಲ್ಲದಿದ್ದವರು, ಸ್ನೇಹಿತರು, ಬಂಧು ಬಳಗವರು ಎಲ್ಲರಿಗೂ ಮೋಕ್ಷ ಸಿಗಲಿ, ಎಲ್ಲರೂ ವಿಷ್ಣು ಪಾದಂ ಸಮರ್ಪಯಾಮಿ ಅಂತ ಹಾಕ್ಬಿಡ್ತಾರೆ. ನೋಡಿ, ಎಲ್ಲರ ವಿಷ್ಣು ಪಾದದಲ್ಲಿ ಯಾರೂ ಇದುವರ ತನಕ ಪರಮೇಶ್ವರನ ಹಾಕಿಲ್ಲ. ನಾವು ಇಡೀ ಜಗತ್ ಶಕ್ತಿಯನ್ನು ವಿಷ್ಣು ಪಾದದ ಮೇಲೆ ಪರಮೇಶ್ವರನ ಇಟ್ಟುಬಿಟ್ವಿ ಅಂದರೆ ಇಡೀ ಜಗತ್ ಶಕ್ತಿ ಎರಡೂ ಸೇರಿಸಿದ ಹಾಗಾಗ್ಬಿಡುತ್ತೆ. ಉತ್ತರ ಮತ್ತು ದಕ್ಷಿಣ ಎರಡೂ ಸೇರಿಸಿದಷ್ಟು ಫಲ ಪೂರ್ತಿ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ? ನಮಸ್ಕಾರ ಮಾಡ್ಕೊಂಡಾಗ, ಕರ್ಮವನ್ನು ಕಳ್ಕೊಂಡಾಗ ಪರಮೇಶ್ವರನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಬಿಡಿ. ಪರಮಾತ್ಮ, ನಮ್ಮ ವಂಶದಲ್ಲಿ ಹೀಗೆ ಹುಟ್ಟಿದ್ದೀವಿ, ನಮ್ಮ ವಂಶದಲ್ಲಿ ಏನೇನು ತಪ್ಪುಗಳಾಗಿದೆಯೋ, ಲೋಪದೋಷಗಳಾಗಿದೆಯೋ ಗೊತ್ತಿಲ್ಲ, ವಂಶ ಪಾರಂಪರ್ಯವಾಗಿ ಯಾವ್ಯಾವ ರೀತಿ ದೋಷಗಳಿದೆಯೋ ಗೊತ್ತಿಲ್ಲ, ನಾವು ಯಾವ್ಯಾವ ಕುಲದೇವರು, ಇಷ್ಟ ದೇವತೆ, ಗ್ರಾಮ ದೇವತೆಗೂ ಗೊತ್ತಿಲ್ಲ, ನಮ್ಮ ಮಕ್ಕಳು ಮಾಡಿರೋ, ತಾತ ಮುತ್ತಾತ ಮಾಡಿರೋ, ಮೊಮ್ಮಕ್ಕಳು ಮಾಡಿದಾರೋ, ಮುಂದಕ್ಕೆ ವರ್ಷಕ್ಕಂಥ ಯಾವುದೇ ತೊಂದರೆಗಳು ಏನೇ ಇದ್ದರೂ ಇವತ್ತಿನಿಂದನೇ ಪರಿಹರಿಸ್ಬಿಡು. ಪರಮೇಶ್ವರ, ನೀನು ವಿಷ್ಣು ಪಾದವನ್ನು ಸೇರ್ತಕ್ಕಂಥವನಾಗು, ನಿನ್ನ ಅಂಶಕ್ಕೆ ನೀನು ಸೇರಿಬಿಡು, ನಿನ್ನ ಶಕ್ತಿಯನ್ನು ನೀನು ಸ್ವೀಕರಿಸ್ಕೊಂಬಿಡು ಅಂತ ವಿಷ್ಣು ಪಾದಕ್ಕೆ ಹಾಕ್ಬಿಟ್ರಿ ಅಂತ ಇಟ್ಕೊಳ್ಳಿ. ಮುಗೀತು ಕತೆ. ಅಷ್ಟೂ ಶಕ್ತಿಗಳು ನಿಮಗೆ ಭಗವಂತ ಪೂರ್ಣಾಯುಷ್ಯನ್ನು ಕೊಡ್ತಾನೆ. ವಿಶೇಷವಾಗಿ ಯಾವುದೇ ಅಪಮೃತ್ಯುಗಳನ್ನು ಕೊಡೋಲ್ಲ. ವೈಕುಂಠ ದ್ವಾರ ಬಿಟ್ಟು ನಿಮ್ಮ ಯಾವ ಕಾಲಗೂ ಪಾಪ ಕರ್ಮಗಳಿಗೆ ನರಕಕ್ಕೆ ಕಳಿಸಲ್ಲ. ಮೋಕ್ಷ ಲಭ್ಸತೆ, ಜನ್ಮ ಜನ್ಮದಲ್ಲೂ ಯಾವ ಕಾಲಕ್ಕೂ ಮತ್ತೆ ಪುನರ್ಜನ್ಮ ಬೇಡ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಹಾಗೆ ಅಷ್ಟು ಶ್ರೇಷ್ಠತೆ ಸಿಕ್ಬಿಡುತ್ತೆ. ಅದರಿಂದ ಈ ಗಯಾಶ್ರಾದ್ದದಲ್ಲಿ ಇಷ್ಟೆಲ್ಲ ನಾವು ಮಾಡಿರ್ತಕ್ಕಂಥವ್ರು ನೆಕ್ಸ್ಟ್ ವಿಶೇಷವಾಗಿ ಹೋಗ್ತಕ್ಕಂಥ ಕ್ಷೇತ್ರ ಅಲಹಾಬಾದ್. ಇಲ್ಲಿ ಅಲಹಾಬಾದಕ್ಕೆ ಹೋಗೋಕ್ಕೆ ಮೊದಲು ನಾವು ಏನೇನು ಮಾಡಬೇಕು? ಎಲ್ಲರೂ ರೆಡಿ ಆಗಬೇಕು ಅಲ್ವಾ? ಫಸ್ಟು ನೀವು ರೆಡಿಯಾಗಿ. ಇಲ್ಲಿ ಏನು ರೆಡಿ ಆಗೋಕ್ಕೆ ಮೊದಲು ಈ ಬುದ್ಧಗಯ ಅಂತ ಬುದ್ಧನ ನೋಡಿದ್ವಿ, ಭಾಳ ಸಂತೋಷ. ನದಿ ತೀರದಲ್ಲಿ ಸ್ವಲ್ಪ ನಡ್ಕೊಂಡು ಹೋಗೋಣ. ನದಿ ತೀರದಲ್ಲೇ ನಡ್ಕೊಂಡು ಹೋಗಿ ಮಧ್ಯದಲ್ಲಿ ಎರಡೂ ನದಿಗೆ ಮಧ್ಯದಲ್ಲಿ ಒಂದು ದಾರಿ ಇದೆ, ಆ ದಾರಿಯಲ್ಲಿ ಹೋಗೋಣ. ಸ್ವಲ್ಪ ಗುಹಾಂತರ ಅಂತ. ಏನಪ್ಪ ಗುಹಾಂತರ ಅಂದ್ಕೊಂಡ್ರೆ, ನದಿ ಮೇಲ್ಗಡೆ ಹರಿಯಲ್ಲ, ಒಳಗಡೆ ಗುಪ್ತವಾಗಿ ಹರಿಯುತ್ತೆ ಅಂತ ಹೇಳಿದ್ದೆ, ಹೌದಾ? ಅದಕ್ಕೋಸ್ಕರ ಕಾಣೋದೇ ಇಲ್ಲ. ಅಂತಹ ಸ್ಥಳದಲ್ಲಿ ನಮಗೆ ಬ್ರಿಡ್ಜ್ ಇದ್ದ ಹಾಗೆ ಈ ಜಾಗದಲ್ಲಿ ಹೋಗ್ತಾ ಕೆಳಗಡೆ ಗುಹೆ ಒಳಗೆ ಹೋಗ್ತಾ ಇರುತ್ತೆ ನದಿ. ಅದಕ್ಕೆ ನಾವು ಚೊಂಬಲ್ಲಿ ಸ್ನಾನ ಮಾಡಬೇಕಾದ್ರೆ, ಅಥವಾ ಮಡಿಕೆಯಲ್ಲಿ ಸ್ನಾನ ಮಾಡಬೇಕಾದ್ರೆ, ಅಥವಾ ಯಾವುದೇ ಒಂದು ಪಾತ್ರೆಯಲ್ಲಿ ತೊಗೊಂಡು ಸ್ನಾನ ಮಾಡಬೇಕಾದ್ರೆ ಬಹಳ ಜನ ಅಗದು ಆ ನೀರು ಎಲ್ಲಿರುತ್ತೋ ಅದು ತೊಗೊಂಡು ಸ್ನಾನ ಮಾಡ್ತೀವಿ. ಒಂದು ಸ್ಥಳ ಇದೆ, ಈ ಸ್ಥಳದಲ್ಲಿ ಪಾತಾಳಾರ್ಕವಾಗಿ ಹೊಟ್ಟೋಗುತ್ತೆ ನೀರು. ಈ ಜಾಗದಲ್ಲಿ ನೀರು ಅಗೆಯೋಕ್ಕಾಗಲ್ಲ, ನಾವೇ ಬ್ರಿಡ್ಜ್ ರೀತಿಯಲ್ಲಿ ಅಲ್ಲಿ ಒಳಗಡೆ ನಾವು ಹೋಗಬೇಕು. ಗುಹೆ ಒಳಗೆ ಹೋದರೂ ಒಳಗಡೆ ಅಂತರ್ಜಲವಾಗಿ ಹೋಗ್ತಾ ಇರ್ತಾಳೆ. ಇವಳ ಗುಪ್ತಗಾಮಿನಿ, ಹೆಸರೇ ಗುಪ್ತಗಾಮಿನಿ. ಅದಕ್ಕೆ ಗುಪ್ತಗಾಮಿನಿಯಾಗಿ ಗುಪ್ತವಾಗಿ ಒಳಗೆ ಸೀಕ್ರೆಟ್ಟಾಗಿ ಒಳಗೆ ಹೋಗ್ತಿರ್ತಾಳೆ, ಗೊತ್ತಾಗಲ್ಲ. ಅಲ್ಲಿ ಹೋಗಿ ಸ್ಮರಣೆ ಮಾಡ್ಕೋಬೇಕು. ಈ ಸ್ಥಳದಲ್ಲಿ ಸ್ಮರಣೆ ಮಾಡ್ಕೊಳ್ತಕ್ಕಂಥವ್ರು ನಿಮಗೆ ಅಕಸ್ಮಾತ್ ಚರ್ಮ ವ್ಯಾಧಿ, ಇಲ್ಲೇನೋ ಅಂದರೆ ತೂತುಗಳೆಲ್ಲ ಜಾಸ್ತಿ ಇದೆ, ರಂಧ್ರಗಳೆಲ್ಲ ಭಾಳ ಚೆನ್ನಾಗಿದೆ. ಈ ರಂಧ್ರಗಳಲ್ಲಿ ಸಣ್ಣ 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 ಹಾವುಗಳು ಏನೋ ಈ ಸುತ್ತಕೊಂಡಿರುತ್ತೆ, ಗೊತ್ತಾ? ಒಳ್ಳೆ ಯಾವ ಹಾವು, ಜಂತುಹುಳುಗಳ ಥರ ಒಂದಕ್ಕೊಂದಕ್ಕಾಗಿರುತ್ತೆ. ಹಾಗೆ ಆ ಹಾವುಗಳೆಲ್ಲ ಇರುತ್ತೆ. ಇದನ್ನೇನು ತಲೆ ಕೆಡಿಸ್ಕೊಬಿಡಿ, ನಿಮ್ಮ ಪಾಡ್ನೆ ಹೋಗ್ತಾ ಇರಿ. ಬಾವಲಿಗಳೆಲ್ಲ ಇರುತ್ತೆ, ವಾಸನೆ ಇರುತ್ತೆ, ಅದು ತಲೆ ಕೆಡಿಸ್ಕೊಬಿಡಿ, ನಿಮ್ಮ ಪಾಡ್ನೆ ಹೋಗ್ತಾ ಇರಿ. ಏನೂ ಆಗಲ್ಲ. ಏನು ಹಬ್ಬ ಅಂದರೆ ಏನು ಜಾಸ್ತಿ ಏನು ಮಾಡುತ್ತೆ? ಕಚ್ಚಿದ್ರೆ ಕಚ್ಚುತ್ತೆ, ಅಷ್ಟು ಬಿಟ್ಟರೆ ಏನು ಸಾಯಕ್ಕಂತೂ ಹೋಗಕ್ಕೆ ಹೋಗಲ್ಲ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಒಳಗಡೆ ಹೋಗೋದೇನಕ್ಕೆ ಅಂತ ಮುಖ್ಯ ಇಂಪಾರ್ಟೆಂಟ್. ಅಲ್ಲಿ ಒಳಭಾಗದಲ್ಲಿ ಸಾಕ್ಷಾತ್ ಒಂದು ವಿಶೇಷವಾದ ತ್ರಿಶೂಲ ಇದೆ. ಈ ತ್ರಿಶೂಲವನ್ನು ಪರಮೇಶ್ವರನ ಜೊತೆಗೆ ಪಾಕದಲ್ಲೇ ಇದೆ, ನಮಸ್ಕಾರ ಮಾಡ್ಕೋಬೇಕು. ಗಣೇಶ ಈಶ್ವರನ ಪೂಜೆ ಮಾಡ್ತಾ ಇದ್ದಾನೆ, ಭಾಳ ಶ್ರೇಷ್ಠವಾಗಿ ಗುಪ್ತವಾಗಿ ಪೂಜೆ ಮಾಡೋದು. ನೀವು ನಿಮ್ಮ ಮನೆ ಒಳಗಿರ್ತಕ್ಕಂಥ ಸೀಕ್ರೆಟ್ನ, ಅಂದರೆ ನಿಮ್ಮ ಮನದಾಳದಲ್ಲಿರ್ತಕ್ಕಂಥದ್ದು ಯಾರಿಗೂ ಹೇಳ್ಕೊಂಡ್ರಲ್ಲ. ಇದುವರ ತನಕ ಎಷ್ಟೋ ಜನ ತಂದೆ ತಾಯಿಂದಿನ ಮುಚ್ಚಿರತಕ್ಕಂಥದ್ದು ಎಷ್ಟೋ ಇರುತ್ತೆ, ತಮಗೆ ತಾವೇ ಹೇಳ್ಕೊಳ್ದೇನೋ ಹಾಗೇ ಮುಚ್ಚಿಟ್ಕೊಂಡು ಜೀವನನೇ ಹೊಟ್ಟೋಗಿರುತ್ತೆ. ಎಷ್ಟೋ ಜನ ಆ ಸೀಕ್ರೆಟ್ನ ಯಾವ ಕಾಲಕ್ಕೂ ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ವಾ. ನಾನು ಇಂಥದ್ದಾಗಬೇಕು ಅಂತ ನಿಮಗೇ ಒಂದು ಭಾವನೆ ಇರುತ್ತೆ, ನಿಮಗೆ ಒಂದು ಅನುಗ್ರಹ ಇರುತ್ತೆ, ನಿಮಗೆ ಅದು ಒಂದು ಸಂಕಲ್ಪ ಇರುತ್ತೆ. ಅಂಥದ್ದೆಲ್ಲನೂ ಆ ಸೀಕ್ರೆಟ್ನ ಅಲ್ಲಿ ಮನಸ್ಸು ಬಿಚ್ಚಿ ಪರಮಾತ್ಮನ ಹತ್ರ ಹೇಳ್ಕೋಬೇಕು. ಜೋರಾಗಿ ಮೈಕಲ್ಲಿ ಹೇಳಿ ಅಂತ ನಾನೇನು ಹೇಳ್ತಿಲ್ಲ, ಒಳಗಡೆ ಹೋಗಿ ಭಗವಂತನ ಹತ್ರ ನೀವು ಹೇಳ್ಕೊಳ್ಳಿ. ಆ ಪೂರ್ತಿ ನಿಮಗಾಗದೇ ಇರತಕ್ಕಂಥ ಕಾರ್ಯ, ಚರ್ಮ ವ್ಯಾಧಿ, ನವರಂಧ್ರದಲ್ಲಿ ಇರ್ತಕ್ಕಂಥ ದೇಹದ ಮುಖಾಂತರ ಯಾವುದೇ ರೋಗಗಳು, ಗುಪ್ತವಾಗಿರೋ ರೋಗಗಳು, ಅಂದರೆ ಗುಪ್ತಗಾಮಿನಿ ಏನು ಮಾಡ್ತಾಳಂತೆ, ಸೀಕ್ರೆಟ್ ರೋಗಗಳಿರುತ್ತೆ. ಕೆಲವರಿಗೆಲ್ಲ ಕ್ಯಾನ್ಸರ್ ಯಾರಿಗೂ ಹೇಳ್ಕೊಳ್ಳಲ್ಲ, ಕೆಲವರಿಗೆಲ್ಲ ಶುಗರ್,
ಏನೋ ಇನ್ಫೀರಿಯರಿಟಿ, ಅಯ್ಯೋ ನಂಗೆ ಶುಗರ್ ಇರೋದು ಹೇಳಬೇಡ್ರಿ, ಸಕ್ಕರೆ ಕಮ್ಮಿ ಹಾಕಿ ಅಂತ ಹೇಳಬೇಡಿ, ಅದೆಲ್ಲ ಯಾರ ಮುಂದೆ ಕೇಳಬೇಕು ಗೊತ್ತಾಗಲ್ಲ ನಿಮಗೆ ಅಂತ. ಪಾಪ ಗೊತ್ತಿದ್ದವರು ಅದನ್ನು ಬೋಪನಾಗಿ ಹೇಳ್ಬಿಡ್ತಾರೆ. ತಪ್ಪೇನೀಗ ಅದರಲ್ಲಿ ಏನು ಇನ್ಫೀರಿಯರಿಟಿ, ಇದ್ದಿದ್ದೇ ಗ್ಯಾರಂಟಿ ಅಂತ ಏನಿಗೆ ಅವ್ನು ಸಕ್ಕರೆ ಆಗದೆ ಜಾಸ್ತಿ ಆಗ್ಬಿಡುತ್ತಾ, ಅದಕ್ಕೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದೆಲ್ಲ ಅಂತರ ವಿಶೇಷವಾಗಿರ್ತಕ್ಕಂಥ ಸೀಕ್ರೆಸಿ. ಹಾರ್ಟಲ್ಲಿ ಹೋಲ್ ಇರುತ್ತೆ, ಅದು ಸೀಕ್ರೆಟೇ, ಕಣ್ಣು ಕಾಣಲ್ಲ. ಡಾಕ್ಟ್ರ್ ಹೆಣ್ಣು ನೋಡ್ಬಿಟ್ಟು ಹಾರ್ಟಲ್ಲಿ ಹೋಲ್ ಅಂತಾನೆ. ಇಂಥದ್ದೆಲ್ಲ ಪರಿವರ್ತನೆ ಆಗಲಿ. ಕಣ್ಣಲ್ಲಿ ಪರೆ ಇರುತ್ತೆ, ಮಖದ ಮೇಲೆ ಮಂಗಿರುತ್ತೆ, ಇಂಥದ್ದೆಲ್ಲನೂ ಸ್ಮರಣೆ ಮಾಡಿಕೊಳ್ಳತಕ್ಕಂಥ ಆದ್ಯ ಕರ್ತವ್ಯ ಜಗನ್ಮಾತೆ ಕೃಪಾಕಟಾಕ್ಷದಲ್ಲಿ ಗುಪ್ತಗಾಮಿನಿ. ಏನು ಅಂದರೆ ಗುಪ್ತಗಾಮಿನಿ ಅಂದರೆ ಈ ಸ್ಥಳ ಇನ್ನೇನೂ ಅಲ್ಲ, ಇದು ದೊಡ್ಡ ಮಹಾ ಸೀಕ್ರೆಟ್. ಈ ಸೀಕ್ರೆಟ್ನ ನಿಮಗೆ ರಿವೀಲ್ ಮಾಡ್ತೀನಿ. ಏನು ರಿವೀಲ್ ಮಾಡ್ತೀನಿ ಅಂದರೆ, ಎಲ್ಲರೂ ಇದನ್ನು ಸುಮ್ಮನೆ ಏನೋ ಗುಪ್ತಗಾಮಿನಿ ಅಂತ ಅನ್ಕೊಂಡ್ಬಿಡ್ತಾರೆ. ಜಗತ್ತಲ್ಲಿ ತಿಳ್ಕೊಂಬಿಡಿ, ತಾಯಿಯ ಗರ್ಭದಿಂದ ಅಣು ಪರಿವರ್ತನೆ ಮಾಡಿಕೊಂಡು ಹೊರಭಾಗದಲ್ಲಿ ಹೇಗೆ ಬರ್ತೀವಿ, ಹಾಗೆ ಇದರ ಒಳಗೆ ಹೋಗಿ ಬರ್ತಕ್ಕಂಥ ದ್ವಾರ. ಒಂದು ಕಡೆ ಹೋಗಬೇಕು, ಇನ್ನೊಂದು ಕಡೆ ಬರಬೇಕು. ಎಷ್ಟು ಸತ್ಯ ಅಲ್ವಾ? ಇಂಥ ಒಂದು ಸತ್ಯ ಘಟನೆಗಳನ್ನ, ಈ ಕ್ಷೇತ್ರ ಮಹಿಮೆಗಳನ್ನ ತಿಳ್ಕೊಳ್ಳದೆ ಸುಮ್ಮನೆ ನಾವು ಹೋಗ್ತೀವಿ, ಒಂದು ಕ್ಷೇತ್ರ ನೋಡ್ಕೊತೀವಿ, ಬಂದ್ಬಿಡೋಣ ಅಂತ ಹೋಗಿ ಬಂದರೆ, ಎಲ್ಲ ಗುಹೆ ಒಳಗೆ ಹೋಗ್ಬೇಕಂತಪ್ಪ, ಬಂದ್ಬಿಡೋಣ ಅಂತ ಹೋದರೆ ಪ್ರಯೋಜನ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡು ಅರ್ಥಗರ್ಭಿತವಾಗಿ ಹೋಗಿ ನಮಸ್ಕಾರ ಮಾಡಿದಾಗ ಆ ಜಲ ರಿಯಲ್ ಶಕ್ತಿ ನಿಮಗೆ ತನಗೆ ತಾನಾಗೇ ಅನುಭವ ಆಗುತ್ತೆ. ಆ ಶಕ್ತಿಗೆ ಅನ್ನೋ ಶಕ್ತಿ ನಿಮಗೆ ಸಿಗತ್ತೆ ಅಂತ ಈ ಮುಖಾಂತರ ಹೇಳ್ತಾರೆ.